कर्तव्यं दैवमान्निकम् उत्तिष्ठ गोविन्द उत्तिष्ठ गरुडध्वज ಶ್ರೀ ದುರ್ಗಮಾತೆ ಕರುಣಿಸು ದೇವಿ ಕರುಣಿಸಿ ಕಾಯಿ ನಮ್ಮಮ್ಮ ನೀ ತಾಯಿ ಶ್ರೀ ದುರ್ಗಮಾತೆ ಕರುಣಿಸು ದೇವಿ ಶ್ರೀ ದುರ್ಗಮಾತೆ ಕರುಣಿಸಿ ಕಾಯಿ ನಮ್ಮಮ್ಮ ಅಮ್ಮ ಜಗದೀಶ್ವರಿ ಜಗನ್ಮಂಗಲಿ ಪರಶಿವನ ಸತಿ ಪಾರ್ವತಿ ತಾಯಿ ಬೇಡಿ ಬಂದ ಭಕ್ತರಿಗೆ ಬೇಡಿದನ್ನೆಲ್ಲ ಕೊಡೋ ಕಲ್ಪವೃಕ್ಷ ನೀನು ಅಂತ ಹೇಳ್ತಾರೆ. ಅದು ಅಲ್ಲದೆ ಇಂದು ಭೀಮನ ಅಮಾವಾಸ್ಯೆ ಅಂದ್ರೆ ಗಂಡನ ಪಾದ ಪೂಜೆ ಮಾಡಿ ಕೊನೆವರೆಗೂ ಆರೋಗ್ಯ ಆಯುಷ್ಯನ ಕೊಟ್ಟು ಮುತ್ತೈದೆಯಾಗಿ ಬಾಳುವಂತೆ ಮಾಡಂಬ ಅಂತ ಬೇಡಿಕೊಳ್ಳುವ ದಿನ. ನನ್ನ ಪತಿ ದೇವರಂಥ ನನ್ನ ಗಂಡ, ಅವರಿಗೆ ತಕ್ಕನ ಹಾಗಿರೋ ಇಬ್ಬರು ತಮ್ಮಂದ್ರು, ಆ ನನ್ನ ಮೈದುನರು ಭೂತಾಯಿಯನ್ನು ನಂಬಿ ನಡೆಯೋ ಬಡ ರೈತರು. ಅಂಥವ್ರನ್ನ ಯಾವುದೇ ಕಾಲಕ್ಕೂ ಕೈ ಬಿಡದೆ ಕೊನೆವರೆಗೂ ಕೈ ಹಿಡಿದು ನಡೆಸೋ ಭಾರ ನಿನ್ನನ್ನೇ ಕೊಡದೆ ತಾಯಿ, ನಿನ್ನನ್ನೇ ಕೊಡದೆ ಅಮ್ಮ. ಪಾರ್ವತಿ ಪಾರ್ವತಿ ಬನ್ನಿ ಸ್ವಾಮಿ, ಈಗ ಬಂದ್ರೇನು? ನೋಡಿ, ಈಗ ತಾನೇ ಆ ದೇವಿಯ ಪೂಜೆ ಮುಗಿಸಿದ್ದೀನಿ. ನೀವು ಆ ದೇವಿಗೆ ನಮಸ್ಕರಿಸಿ ಪ್ರಸಾದವನ್ನು ತೆಗೆದುಕೊಳ್ಳೋರಂತೆ. ನೋಡಿ, ಇವತ್ತು ನಿಮ್ಮ ಪಾದ ಪೂಜೆ ಮಾಡ್ಬೇಕು ನಾನು.
ಭೀಮನ ಅಮಾವಾಸ್ಯೆ ಅಲ್ವಾ, ಪೂಜೆ ಮಾಡ್ತೀನಿ. ಸ್ವಾಮಿ, ನಿಮ್ಮ ಸತಿ ದೀರ್ಘ ಸುಮಂಗಲಿ ಆಗಲಿ ಅಂತ ಆಶೀರ್ವಾದ ಮಾಡಿ. ಎದ್ದೇಳು ಪಾರ್ವತಿ, ಎದ್ದೇಳು. ನಾಡಿನ ಸಂಸ್ಕೃತಿಯಂತೆ ನೇಮ ನಿತ್ಯಗಳನ್ನು ಪಾಲಿಸಿಡುವ ನಿನ್ನನ್ನು ನನ್ನ ಸತಿಯಾಗಿ ಪಡೆದದ್ದು ನನ್ನ ಪುಣ್ಯ. ನೋಡಿ, ಪಾರ್ವತಿ, ನನಗಿಂದು ತುಂಬಾ ಸಂತೋಷವಾಗುತ್ತದೆ. ಇದೇ ಸಂತೋಷ ಸಮಯದಲ್ಲಿ ನಿನಗೊಂದು ಪ್ರೀತಿಯ ಕಾಣಿಕೆ ಕೊಡುವಿ. ಹೌದೇನ್ರಿ? ಬಂಗಾರ, ವಜ್ರ, ವೈಡೂರ್ಯ ಕೊಡುವಷ್ಟು ಶ್ರೀಮಂತನಲ್ಲ, ನಾನೊಬ್ಬ ಬಡ ರೈತ. ಬೆಳ್ಳಿ, ಬಂಗಾರ, ವಜ್ರ, ವೈಡೂರ್ಯ ಕಳೆದು ಹೋದರೂ ಹೋಗಬಹುದು, ಆದರೆ ನಾನೀಗ ಕೊಡುವ ಪ್ರೀತಿಯ ಕಾಣಿಕೆ ನಾನು ಜೀವಂತವರೆಗೂ ಶಾಶ್ವತ. ಇದು ರೈತ ಹಚ್ಚಿದ ಸಿಂಧೂರ ತಿಲಕ. ಇದು ರೈತ ಹಚ್ಚಿದ ಸಿಂಧೂರ ತಿಲಕ. ರೀ, ಇವತ್ತಿಗೆ ನನ್ನ ಜೀವನ ಸಾರ್ಥಕವಾಯ್ತಂದ್ರೆ ಸಾರ್ಥಕವಾಯ್ತು. ನೋಡಿ, ಯಾರು ಎಷ್ಟೇ ಬೆಳೆ ಬಾಳುವ ವಸ್ತುವನ್ನ ಹತ್ರದಲ್ಲಿ ಇಟ್ಕೊಳ್ಬಹುದು ನಿಜ, ಆದ್ರೆ ಗಂಡನ ಪ್ರೀತಿನ ಪಡೆದುಕೊಳ್ಳೋಕೆ ಸಾಧ್ಯ ಏನ್ರಿ? ನಿಜ ಹೇಳ್ಬೇಕಂದ್ರೆ ನಿಮ್ಮ ಬಾಳ ಸಂಗಾತಿಯಾಗಿ ನಿಮ್ಮ ಪಾದ ಸೇವೆ ಮಾಡು ನಾನೇ ಭಾಗ್ಯವತಿ ಅಂತ ನನಗನ್ಸುತ್ತೆ. ನನಗೆ ಬೇಕಾಗಿರೋದು ನಿಮ್ಮ ಪ್ರೀತಿ, ನನಗಷ್ಟೇ ಸಾಕು ರೀ, ನಾನೇ ಧನ್ಯ. ಪಾರ್ವತಿ, ದಂಡ ಮಿಲನವೆಂದರೆ ಇದೆಲ್ಲವೇ? ಪ್ರತಿಯೊಬ್ಬರ ಜೀವನದಲ್ಲಿ ಸುಂದರವಾದ ಬಾಳು ಸಾಗಿಸಲು ಗಂಡನ ಪ್ರತಿ ಹೆಜ್ಜೆಯಲ್ಲಿಯೂ ಬೆನ್ನಿಗೆ ನಿಲ್ಲುವ ಸತಿ ಸಂಸಾರದ ಜ್ಯೋತಿ. ಈ ನನ್ನ ಮನೆ ಬೆಳಗಲು ಬಂದ ಭಾಗ್ಯ ಜ್ಯೋತಿ ನೀನು. ಹೆಣ್ಣು ಜಗದ ಕಣ್ಣು, ಮಮತೆಯ ಮಗಳಾಗುವಳು ಹೆಣ್ಣು, ಮೆಚ್ಚಿನ ಮಡದಿಯಾಗುವಳು ಹೆಣ್ಣು. ತನ್ನ ಪ್ರಾಣವನ್ನೇ ಪಣಕ್ಕಿಟ್ಟು ನಮಗೆ ಜನ್ಮ ಕೊಟ್ಟ ತಾಯಿ ಹೆಣ್ಣು. ಹೆಣ್ಣಿನಿಂದಲೇ ತೂಗುತ್ತಿದೆ ಜಗದ ತೊಟ್ಟಿಲು. ಇಷ್ಟೆಲ್ಲ ಗೊತ್ತಿದ್ದರು 20 ವರ್ಷಗಳ ಹಿಂದೆ ತಾಯಿ ಗರ್ಭದಲ್ಲಿರುವ ಹೆಣ್ಣು ಮಗುವನ್ನು ಹತ್ಯೆ ಮಾಡಿದ್ರಲ್ಲ, ನೀವು ಎಂತ ಮೂರ್ಖರು. ಈಗ ಅದೇ ಹೆಣ್ಣಿಗಾಗಿ ಹಾದಿ ಬೀದಿ ಅಲಿಯುತ್ತಿದ್ರಲ್ಲ, ಇದು ಎಂಥ ದೌರ್ಭಾಗ್ಯ. ಸ್ವಾಮಿ, ಹೆಣ್ಣಿನ ಬಗ್ಗೆ ಅದೆಷ್ಟು ತಿಳುವಳಿಕೆ ನಿಮಗೆ, ಹೆಣ್ಣಂದ್ರೆ ಅದೆಷ್ಟು ಗೌರವ. ಅಬ್ಬಬ್ಬಾ, ಹೆಣ್ಣಿನ ಬಗ್ಗೆ ಮಾತನಾಡೋದನ್ನ ಕೇಳ್ತಾ ಇದ್ರೆ ನಿಮ್ಮ ಕೈ ಹಿಡಿದು ನನಗೆ ಹೆಮ್ಮೆ ಅನಿಸ್ತಾ ಇದೆ ರೀ. ಹಾ, ಅದಿರ್ಲಿ, ನೀವು ಹೋಗಿದ್ರಲ್ಲ, ಆ ಕೆಲಸ ಏನಾಯ್ತು? ಏನೆಂದು ಹೇಳಲಿ ಪಾರ್ವತಿ, ಏನೆಂದು ಹೇಳಲಿ. ನೀರಿಗಾಗಿ ಕಾದು ಬಾಯಿ ತೆರೆದ ಭೂಮಿ ಒಣಗುವ ಚಿಲ್ಲಿದ್ದ ಬೆಳೆಗಳು, ಮುಗಿಲು ನೋಡುತ್ತ ನಿಂತ ರೈತ, ಬರುವ ಬಲೆ ಬಾರದಿದ್ದಾಗ ಮುಗಿಲು ನೋಡಿ ನೋಡಿ ಸಾಮಾನ್ಯವಾಗಿದೆ ಪಾರ್ವತಿ.
ಏನ್ರಿ? ಈ ರೈತನ ಬಾಳು ಏನಿದು ಗೋಳು. ಸಮಾಧಾನ ಮಾಡ್ಕೊಳ್ಳಿ. ನೋಡಿ, ಹೀಗಾಯ್ತಲ್ಲ ಅಂತ ಕೈ ಕಟ್ಟಿಕೊಂಡು ಕುಳಿತುಕೊಂಡ್ರೆ ಏನ್ರಿ ಲಾಭ? ಹೇಗಾದ್ರೂ ಮಾಡಿ ನಮ್ಮ ಹೊಲದಲ್ಲಿ ಸಾಲನಾದ್ರೂ ಮಾಡಿ ಬೋರ್ವೆಲ್ ಹಾಕ್ಸಿದ್ರೆ ಬರೋದಿಲ್ವೇನ್ರಿ? ನೀನು ಹೇಳುದು ಸರಿ ಇದೆ ಪಾರ್ವತಿ, ಆದರೆ ಯಾಕ್ರಿ ಸರಿ ಇದೆ ಅಂತ ಹೇಳ್ತಾರ, ಮತ್ತೆ ಯಾಕೆ ಆದ್ರೆ ಎಂಬ ಪದ? ದುಡ್ಡಿನ ವಿಷಯವಲ್ವೇ, ಸ್ವಲ್ಪ ವಿಚಾರ ಮಾಡಲೇಬೇಕು. ಅಲ್ಲ ರೀ, ಇದರಲ್ಲಿ ವಿಚಾರ ಮಾಡೋದೇನು ಬಂತು? ನಮಗೆ ಸಹಾಯ ಆಗೋದಾದ್ರೆ ಮಾಡುವ ಕೆಲಸ ಆದಷ್ಟು ಬೇಗ ಕೈಗೊಡ್ಬೇಕು. ಅಂದಾಗ್ಲೇ ಭೂತಾಯಿ ನಮ್ಮ ಮೇಲೆ ಕಣ್ ತೆರೆಯೋದು. ನೋಡಿ, ಆ ಸಮಯ ಬೇಗ ಬರಲಿ ಅಂತ ಆ ದುರ್ಗಮ್ಮನಲ್ಲಿ ನಾನು ಬೇಡಿಕೊಳ್ತೀನಿ. ವೇಳೆ ಆಯ್ತು, ತಾವು ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ನಡೀರಿ. ವಿಶ್ರಾಂತಿ ಅದು ಹಾಗೆ ಸಿಗುತ್ತದೆ ಚಿನ್ನ. ನಾನು ಹೇಳ್ತೇನೆ ಕೇಳು. ನಾನು ಹುಟ್ಟಿದ ಈ ಊರಲ್ಲಿ, ಈ ನನ್ನ ಗುಟುಗುದ್ದಿ ಗ್ರಾಮದಲ್ಲಿ, ಈ ನನ್ನ ವಾಲ್ಮೀಕಿ ಹುಡುಗರ ಕಣ್ಮುಂದೆ, ಈ ನನ್ನ ಸಮಾಜದ ಅಕ್ಕ ತಂಗಿಯರ ಕಣ್ಣದಲ್ಲಿ, ಮನದಲ್ಲಿ, ಹೃದಯದಲ್ಲಿ ಎಲ್ಲೆಲ್ಲೂ ನಾವೇ ತುಂಬಿರಬೇಕು. ಈ ನನ್ನ ಆತ್ಮೀಯ ಕಲಾ ಆನಂದ್ ಕುಮಾರ್ ಚಿಕ್ಕನಂದಿ ಈ ನಾಟಕ ಕಲಿಸಿದ ಗುರುಗಳು, ಈ ನನ್ನ ಆತ್ಮೀಯ ಕಲಾ ಮಲ್ಲೇಶ್ ಎಲ್ ಗುಜ್ನಾಳ್ ಆರಲ್ಲಾಪುರ್ ಹಾಗೂ ಗುಟ್ಗುದ್ದಿ ಯಲ್ಲಾಪುರ್ ಸಂಗೀತವನ್ನು ಮೃದುವಾಗಿ ಬರೆಸಲಿ. ಈ ಸಂಗೀತದಲ್ಲಿ ಈ ನಿನ್ನ ಕೆಂಪಾದ ತುಟಿಯಿಂದ ಇಂಪಾದ ಗೀತೆಯನ್ನು ಹಾಡು ನನ್ನ ಚಲುವೆ. ಸಮುದ್ರದ ಅಲೆಗಳಂತೆ ಅಲೆ ಅಲೆಯಾಗಿ ತೇಲಿ ಬರುವ ನನ್ನ ಏನ್ರಿ ನೀವು? ನಿಮ್ಗೇನು ಹೊತ್ತು ಗೊತ್ತು ಇಲ್ವಾ? ನಂಗೆ ನಾಚಿಕೆ ಆಗತ್ತಪ್ಪ. ಗೊತ್ತು ಏಕೆ ಚಿನ್ನ?
ಪತಿದೇವ ಹೇಳು ಚಿನ್ನ. ಏನು ಬೇಕು? ಹೇಳು ಚಿನ್ನ. ಏನು ಬೇಕು ಪತಿದೇವ? ಏನದು? ಒಂದು ಸಿಹಿ ಮುತ್ತು. ಮುತ್ತ? ಅಯ್ಯಪ್ಪ ನಾಚಿಕೆ ಆಗುತ್ತೆ. ಹಾ, ಗೊತ್ತಾಯ್ತು. ಬನ್ನಿ ವಿಶ್ರಾಂತಿ ತೆಗೆದುಕೊಳ್ಳೋರಂತೆ. ಆಯ್ತು ನಡಿ ಚಿನ್ನ. ಹೇ ದೇವ, ಹೇ ದೇವ, ಏನಿದು ನಿನ್ನ ವಿಚಿತ್ರ ಲೀಲೆ? ಬಡತಲ ಬಡತಲ ಎಂಬ ಮನಸ್ಸಿನನು ಬಂದು ಬಡಿಯುತ್ತಲ್ಲ ನನ್ನ ಬಾಳಿಗೆ. ಚಿಕ್ಕಂದಿನಿಂದಲೂ ತಂದೆ ತಾಯಿಗಳನ್ನು ಕಳೆದುಕೊಂಡು ಎನಿಸಲಾರದ ಕಷ್ಟದ ದಿನಗಳು. ಆ ವಿಧಿ ಆಡುವ ನಾಟಕಕ್ಕೆ ಕೊನೆ ಇಲ್ಲವೇ? ಅಂದು ಮಹಾತ್ಮ ಗಾಂಧೀಜಿಯವರ ಕಣ್ಣು ಕಲಸು ರಾಮರಾಜ ಆಗುವುದು ಯಾವಾಗ? ರಾಜ ಸತ್ತರಿಸಿದಂತೆ ಸಾಗು ಹಾಕಿ ದುಷ್ಟ ರಾಜಕೀಯ ಕಳ್ಳರು ತುಂಬಿದ ಈ ಸಮಾಜದಲ್ಲಿ ನಿತ್ಯ ಅನ್ಯಾಯಗಳನ್ನು ತಡೆಯುವರು ಯಾರು? ಲಂಚ ಸಾಮ್ರಾಜ್ಯದ ಅಡ್ಡದಾರಿ ಹಿಡಿದು ಶ್ರೀಮಂತರಾಗುತ್ತಲೇ ನಡೆದಿದ್ದಾರೆ. ನಮ್ಮಂತ ಬಡವರಾಗುತ್ತಲೇ ಹೊರಟಿದ್ದಾರೆ. ಮನೆಗೆ ಹಿರಿಯಲ್ಲ ನಾನು ನನ್ನ ತಮ್ಮಂದಿರನ್ನು ಓದಿಸಬೇಕು ಬೆಳೆಸಬೇಕೆಂದು ಸಾವಿರಾರು ಕೆಲಸಗಳನ್ನು ಕಾಣುತ್ತಿದ್ದೆ. ಆದರೆ ಕಾಲೇಜು ಫೀಸು ಕಟ್ಟಲು ನನ್ನಿಂದಾಗುತ್ತಿಲ್ಲವಲ್ಲಪ್ಪ. ನನ್ನ ತಾಯಿ ಸಾಯುವ ಬಲ್ಲ ನನಗೆ ಕೊಟ್ಟ ಭಾಷೆ. ಮಗು ಶಿವಪ್ಪ, ಬಾ ಇಲ್ಲಿ. ನಿನ್ನ ತಮ್ಮಂದಿರಿಬ್ಬರು ಚಿಕ್ಕವರು. ಅವರಿಗೆ ತಂದೆಯು ಲೀಲೆ, ತಾಯಿಯು ಲೀಲೆ, ಬಂದು ನೀನೇ ಬಳಗು ಲೀಲೆ ಎಂದು ನನ್ನ ತಾಯಿ ನನ್ನ ಕೈಯಲ್ಲಿ ಪ್ರಾಣ ಬಿಟ್ಟಳು. ವಾ ವಾ, ಇನ್ಯಾರಿಗೆ ನಾನು ಅವ್ವ ಎನ್ನಲ್ಲವ್ವ. ನನ್ನ ಮಕ್ಕಳು 3 ಮಂದಿ ಎಂದು ನಾಡಿನ ಜನಕ್ಕೆಲ್ಲ ಹೇಳುತ್ತಿದ್ದೆಯಲ್ಲಮ್ಮ ತಾಯಿ. ನೀನು ಸ್ವರ್ಗ ಕಾಣುವುಲ್ಲ, ಇಲ್ಲಿಂದ 3 ಮಕ್ಕಳನ್ನು ಕರೆದುಕೊಂಡು ಹೋಗಬಾರದಿತ್ತೇನಮ್ಮ. ಇರಲಿ
ಮನೆಗೆ ಹಿರಿಯಣ್ಣನಾದ ನಾನು ನನ್ನ ತಮ್ಮಂದಿರನ್ನು ಜೋಪಾನ ಮಾಡಬೇಕು, ಬೆಳೆಸಬೇಕು. ಹಿರಿಯರಾದವರಿಗೆ ಈ ಭಾರ ಇದ್ದೇ ಇರುತ್ತದೆ. ಎಲ್ಲವನ್ನೂ ಆ ಬಸವೇಶ್ವರನ್ನು ಕಾಪಾಡಿ. ಅಣ್ಣ ಅತ್ತಿಗೆ ಬನ್ನಿ ತಮ್ಮಂದಿರ, ಕಾಲೇಜಿನಿಂದ ಈಗ ಬಂದಿರಾ? ಹೌದಣ್ಣ, ಈಗಷ್ಟೇ ಬಂದವಿ. ಅಣ್ಣ ಅತ್ತಿಗೆ ಎಲ್ಲಿ? ಪಾರ್ವತಿ, ಪಾರ್ವತಿ, ಇಲ್ಲೇ ಇದ್ದೀನಪ್ಪ, ನಿಮ್ ಕಣ್ ಮುಂದೆನೆ ಇದ್ದೀನೋ. ಈಗ ಬಂದ್ರೇನಪ್ಪ? ಹಾ, ಹೌದತ್ತಿಗೆ ಈಗಷ್ಟೇ ಬಂದೇವಿ. ಅದಿರ್ಲಿ, ಏನಪ್ಪ ನಿಮ್ಮ ಕೈಯಲ್ಲಿ ಪದಕಗಳು? ಅತ್ತಿಗೆ, ಈ ನಮ್ಮ ನಾಡಿನ ಬಾಕ್ಸಿಂಗ್ ನಲ್ಲಿ ನಾನೇ ಫಸ್ಟ್. ಅತ್ತಿಗೆ, ನಾನೇ ಫಸ್ಟ್. ಅತ್ತಿಗೆ, ನಿಮಗೆ ಸಂತೋಷ ತಾನೆ? ಏನಪ್ಪ, ನನಗೆ ನೀವು ತಿಳಿನೇ ಇಲ್ಲ ನೋಡು. ನಾವು ಹಳ್ಳಿಯ ಜನ, ನಮಗೇನಿದ್ರು ಕಬಡ್ಡಿ, ಕುಸ್ತಿ, ಖೋ ಖೋ ಇಂಥ ಆಟಗಳು ಗೊತ್ತು. ಇದೇನಿದು ಬಾಕ್ಸಿಂಗ್ ಅಂದ್ರೆ? ಏನತ್ತಿಗೆ, ಬಾಕ್ಸಿಂಗ್ ಅಂದರೆ ಗೊತ್ತಿಲ್ಲವಾ? ಕನ್ನಡಿಗರ ಕಣ್ಮಣಿ ಡಾಕ್ಟರ್ ರಾಜ್ಕುಮಾರ್ ಅಣ್ಣವರ ತಾಯಿಗೆ ತಕ್ಕ ಮಗ ಸಿನಿಮಾ ನೋಡಿದೀಯಾ ಅತ್ತಿಗೆ? ನೋಡಿದೀಯಾ? ನೋಡಿದೀನಿ. ಅದ್ರಲ್ಲಿ ಆಡ್ತಾರಲ್ಲ, ಅದೇನಪ್ಪ ಬಾಕ್ಸಿಂಗ್ ಅಂದ್ರೆ? ಅದೇನು? ಹಾ, ನೋಡಿದೀನಿ. ಯಾಕತ್ತಿಗೆ ಹೆದರ್ತೀಯ? ಧರ್ಮರಾಜನಂತ ನಮ್ಮಣ್ಣನ ಶ್ರಮದಿಂದ ಅತ್ತಿಗೆ ನಿಮ್ಮ ಪ್ರೀತಿಯ ಕೈತುತ್ತಿನಿಂದ ಈ ನಾಡೇನು ಇಡೀ ದೇಶವನ್ನ ಗೆದ್ದು ಬರೋ ತಾಕತ್ತು ನಿನ್ನ ಮೈದಾನಲ್ಲಿದೆ ಅತ್ತಿಗೆ, ನಿನ್ನ ಮೈದಾನಲ್ಲಿದೆ. ಹೌದಪ್ಪ, ಸಂತೋಷ. ಆದ್ರೂ ಈ ಕುಸ್ತಿ ಕಬಡ್ಡಿ ಬಿಟ್ಟು ಈ ಬಾಕ್ಸಿಂಗ್ ಅಂತ ಹೇಳ್ತಿರಲ್ಲ, ಈ ಹೊಡೆದಾಟ ಬಡದಾಟ ಅಂದ್ರೆ ಏನೋ ಒಂಥರ ಭಯನಪ್ಪ. ಯಾವುದಕ್ಕೂ ನೀವು ಹುಷಾರಾಗಿರಿ ಅಷ್ಟೇ. ನೋಡಪ್ಪ, ನೀನ್ ಯಾವ ಆಟಕ್ಕೆ ಸೇರಿದ್ದೆ? ಅತ್ತಿಗೆ ವೀರಭದ್ರ ನನಗತ್ತೆ, ನನಗೆ ಬಾಕ್ಸಿಂಗ್ ಎಲ್ಲ ಬರಲ್ಲ ಅತ್ತಿಗೆ. ಸಂತೋಷದಲ್ಲಿ ನಾನೇ ಫಸ್ಟ್ ಬಂದಿದ್ದೀನಿ ಅತ್ತಿಗೆ. ಸಂತೋಷ ತಾನೇ? ಸಂತೋಷನಪ್ಪ, ತುಂಬಾ ಸಂತೋಷ. ಯಾವಾಗ್ಲೂ ನೀವು ಈ ರೀತಿ ಗೆದ್ದು ಬರ್ಬೇಕೆಂಬುದೇ ನನ್ನ ಆಸೆಪ್ಪ. ಹಾ, ನೀವಿಬ್ಬರು ನಿಮ್ಮ ಅಣ್ಣಂದ್ರ ಕಾಲಿಗೆ ಬಿಡಿ, ನಮಸ್ಕಾರ ಮಾಡಿ. ಅಣ್ಣ, ಯಾಕನ್ನ ಮೌನವಾಗಿದ್ದೀಯಾ? ನಾವು ಆಟದಲ್ಲಿ ಗೆದ್ದು ಬಂದದ್ದು ನಿನಗೆ ಸಂತೋಷವಾಗಲಿಲ್ಲವೇ? ವೀರಭದ್ರ, ಹಾಗೆ ಕೆನ್ನುವಿಯೋ? ನಿಮ್ಮನ್ನು ಸಾಕಲಿಕ್ಕೆ ಆಗುತ್ತಿಲ್ಲ ಅನ್ನೋ ಚಿಂತೆ ಇದೆಲ್ಲೂ ಕಾಡುತ್ತಿದೆ. ಯಾಕನ ಈ ಮಾತನ್ನು ಮಾತಾಡ್ತೀಯ? ಅದನ್ನ ಅಣ್ಣ, ನಮ್ಮಿಂದ ಇಷ್ಟೊಂದು ಚಿಂತೆ ಮಾಡೋದಾದರೆ ನಮಗೆ ಓದೇ ಬೇಡ ಅಣ್ಣ. ನಾವು ನಿನ್ನ ಜೊತೆ ಹೊಲದಲ್ಲಿ ಕೆಲಸಕ್ಕೆ ಬರ್ತೇವೆ. ಏನಪ್ಪ, ಏನು ಮಾತಾಡ್ತಾ ಇದೀಯಾ? ಸಾಕು, ಸುಮ್ಮನಿರು. ಅಲ್ಲ, ನೀವಿಬ್ರು ಚೆನ್ನಾಗಿ ಓದಿ ದೊಡ್ಡ ಅಧಿಕಾರಿಗಳಾಗಬೇಕು ಅಂತ ನಾವು ಕನಸು ಕಾಣ್ತಾ ಇದ್ರಿ, ನೀವು ಹೋಗಿ ಹೊಲದಲ್ಲಿ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಇದ್ರಲ್ಲ. ಇದು ಕೇವಲ ನನ್ನ ಕನಸಲ್ಲ, ನಿಮ್ಮ ಅಣ್ಣನ ಕಷ್ಟದ ಕಣ್ಣೀರಿನ ಕನಸಪ್ಪ. ಅದೇನಿದೆಯೋ ಅದನ್ನ ನೋಡ್ಕೊಳ್ಳಿ, ಹೀಗೆಲ್ಲ ಮಾತಾಡಕ್ ಹೋಗ್ಬೇಡಿ. ಖಂಡಿತವಾಗಿ ಓದುತ್ತೇವೆ ಅತ್ತಿಗೆ. ಅಣ್ಣ, ಅತ್ತಿಗೆ ಆಶೀರ್ವಾದ ಮಾಡಿ. ಎದ್ದೇಳಿ ಸಹೋದರರೇ, ನನಗೆ ತುಂಬಾ ಸಂತೋಷವೆನಿಸುತ್ತದೆ. ನನ್ನ ಜೀವ ಒತ್ತೆ ಇಟ್ಟಾದ ರೋಡಿಗೆ ಶಾಲೆ ಕಲಿಸುತ್ತೇನೆ. ನೀವು ಈ ಮನೆಗೆ ಮಕ್ಕಳಾಗುತ್ತಿದ್ರು ಸಹಿತ ನಾಡಿಗೆ ಮಕ್ಕಳಾಗಿ ನಾಡಿನ ಕೀರ್ತಿ ತನ್ನಿರಿ. ಆಯ್ತಣ್ಣ, ಕರ್ನಾಟಕ ಮಾತೆ. ಆಯ್ತಣ್ಣ, ನಿಮ್ಮ ಆಸೆಯಂತೆ ನಿಮ್ಮ ಮಾತು ನಡೆಸಿಕೊಡ್ತೇವೆ. ನಿಮ್ಮ ಸಂತೋಷಕ್ಕೆ ನಾವು ಯಾವತ್ತೂ ಅಡ್ಡಿ ಬರೋದಿಲ್ಲ. ಅತ್ತಿಗೆ, ಇದೇ ಸಂತೋಷದಲ್ಲಿ ಒಂದು ಗೀತೆನ ಒಂದು ಹಾಡನ್ನು ಹಾಡು. ಮತ್ತೇನ್ರಿ, ನನ್ನ ಮೈದಾನ ಅಂದ್ರೆ ಸಾಮಾನ್ಯನ? ಬಾಹುಬಲಿ ಗೊಟ್ಟಗುದ್ದ ರಾಜ ಹುಲಿಗಳಿದ್ದಂಗ. ಆಗ್ಲಪ್ಪ, ಶುರು ಆಗ್ಲಿ ಗೀತೆ.
ನಡ್ರಪ್ಪ, ಪ್ರಸಾದ ಸಿದ್ಧವಾಗಿದೆ, ಎಲ್ರೂ ಒಟ್ಟಿಗೆ ಸೇರಿ ತಿನ್ನೋಣ. ಆಯ್ತು ನಡಿ ಚಿನ್ನ, ಹೋಗೋಣ. ಬನ್ನಿ.